ಕನ್ನಡ ಮೇಷ್ಟ್ರ ಧೈರ್ಯ ಜೋರಿದೆ, ಸುರೇಶ್ ಅಂದಂಗೆ ಅದು ಜೋರೇ. ಆ ವಾಯ್ಸ್ ಆಗ್ಬೋದು ಅಥವಾ ಆ ಶಕ್ತಿ ಕುಂದಿಲ್ಲ ಅನ್ನೋದನ್ನು ನಾನು ನನ್ನ ಮಕ್ಕಳಿಗೆ ಹೇಳ್ತಿದ್ದೆ, ನೋಡು ಇವತ್ತು ಹೇಗಿದ್ದೀನೋ 50 ವರ್ಷಕ್ಕೂ ನಾನು ಹೀಗೆ ಇರ್ತೀನಿ ಮಾನಸಿಕವಾಗಿ ಅಂತ. ದೈಹಿಕವಾಗಿ ಬದಲಾವಣೆಗಳಾಗ್ಬೋದು ನನ್ನಲ್ಲಿ, ಆದರೆ ಮಾನಸಿಕವಾಗಿ ಬದಲಾವಣೆಗಳ ಸಾಧ್ಯನೇ ಇಲ್ಲ. ಬಿಡುಕೂಡ್ದು. ಯಾಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ನಿನ್ನಲ್ಲಿರುವಂಥ ಸಂಸ್ಕಾರ, ನೀನು ಓದುವಂಥ ವಿದ್ಯೆ, ನೀನು ಕಲಿಯುವಂಥ ಗುಣ ನಿನ್ನನ್ನು ಹಾಗೆ ಉಳಿಸೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ನೀನು ದೈಹಿಕವಾಗಿ ಬದಲಾಗ್ತಾ ಹೋಗ್ತೀಯ, ಅನಿವಾರ್ಯ, ಪ್ರಕೃತಿ ಸಹಜ ಅದು. ಆದರೆ ಮಾನಸಿಕವಾಗಿ ನಿನ್ನ ಸ್ಥಿಮಿತವನ್ನು ಹಿಡಿದಿಟ್ಕೊಡೋದು ಯಾರ ಕೈಯಲ್ಲಿದೆ? ನಿನ್ನ ಕೈಯಲ್ಲಿದೆ. ನೀನು ಹಿಡ್ಕೊಳ್ಳೋದು ಅಷ್ಟೇ ಅಲ್ಲ, ಇಡೀ ನಿನ್ನ ಕುಟುಂಬ ಆ ಮಾನಸಿಕ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಒಂದು ದೀಪ ಇದ್ದರೆ ಮನೆ ಬೆಳಗುತ್ತಂತೆ, ಹಾಗೆ ಒಂದು ಸುಮನಸ್ಸಿದ್ರೆ, ಒಂದು ಒಳ್ಳೆ ಮನಸ್ಸು ಮನೆಯಲ್ಲಿದ್ದರೆ ಇಡೀ ಮನೆ ಒಳ್ಳೆದಾಗಿರುತ್ತೆ, ಇಡೀ ಮನೆ ಸುಮನಸ್ಸುಗಳಿಂದ ಕೂಡಿರುತ್ತೆ. ಹೇಗೆ ಮಲ್ಲಿಗೆ ಹೂ ಒಂದು ಇಡೀ ವನವನ್ನು ಸುಗಂಧವಾಗಿ ತರುತ್ತೋ, ಹಾಗೆ ನಿಮ್ಮ ಮನಸ್ಥಿತಿಗಳನ್ನು ಚೆನ್ನಾಗಿಟ್ಕೊಳ್ಳಿ. ಶಂಕರಪ್ಪ ಸರ್ ಹೇಳ್ದಂಗೆ ಆ ಪರೋಪಕಾರಂ ಇದಂ ಶರೀರಂ ಅಂತಾರಲ್ಲ, ಪರೋಪಕಾರ ಮನೋಭಾವ ಇದೆಯಲ್ಲ, ಬಹುಶಃ ಶಫೀಕ್ ಅಂದಂಗೆ ನಾವು ಹಂಚ್ಕೊಂಡು ತಿಂದಿದ್ದೀವಿ. ಮಂಜು ನಾನು ಊಟಕ್ಕೆ ಹೋಗ್ತಿದ್ವಿ ರೂಮಲ್ಲಿ, ಅವನು ಆವಾಗಲೇ ಓದ್ತಿದ್ದ, ನಾನು ಸರಳ ಇರಲಿಲ್ಲ, ಅವರು ಊರಲ್ಲಿದ್ದರು, ನಾನು ಒಬ್ಬನೇ ಇದ್ದೆ, ಶ್ರೀನಿವಾಸಪುರಕ್ಕೆ ಓಡಾಡ್ತಿದ್ದೆ. ಊಟಕ್ಕೆ ಹೋಗಿ ಆ ಎಂಥ ದಿನಗಳು ಅಂದರೆ ಒಂದೇ ಪ್ಲೇಟ್ ತಗೊಂಡು ಇಬ್ರು ತಿಂದ ಕಾಲಗಳಿದ್ದಾವೆ. ಅಂದರೆ ಇದು ಈ ಕಷ್ಟಗಳ್ಯಾವು ಇವತ್ತು ನನ್ನ ಮುಂದೆ ಇಲ್ಲ. ಆದರೆ ಆ ನೆನಪುಗಳು, ಆ ಭಾವಗಳು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ನಿಜವಾಗ್ಲೂ ಹಾಗೆ ನೋಡಿಕೊಂಡ್ರೆ ನಮಗೆ ಬೇತ್ಮಂಗಲ ಬಹಳ ಕೊಟ್ಟಿದೆ. ನಾವೇನು ಕೊಟ್ವಿ ಅದು ಮುಖ್ಯ ಅಲ್ಲ, ನಮ್ಮನ್ನು ಸಹಿಸ್ಕೊಂಡು ಇಲ್ಲಿ ಉಳಿಸ್ಕೊಂಡು ನಮ್ಮೊಂದಿಗೆ ನಿಮ್ಮ ಏಳಿಗೆಯನ್ನು ಬಯಸಿದಂಥ ಎಲ್ಲ ಗ್ರಾಮಸ್ಥರಿಗೆ, ಎಲ್ಲ ಪೇರೆಂಟ್ಸ್ಗೆ ನಾನು ತುಂಬ ತುಂಬ ಋಣಿ ಅಂತ ಹೇಳ್ತೇನೆ. ಯಾಕಂದರೆ ಯಾವ ಮಗುವನ್ನು ಬೈದರು, ಯಾವ ಮಗುವನ್ನು ಹೊಡೆದ್ರು, ಯಾರೊಬ್ಬರು ಬಂದು ಏನು ಸರ್ ನಮ್ಮ ಮಗು ಬೈದ್ರಂತೆ ಹೊಡೆದ್ರಂತೆ ಅಂತ ಕೇಳೋದ್ರಿಲ್ಲ. ಇನ್ನು ಕಂಪ್ಲೇಂಟ್ ತಗೊಂಬಂದ್ರು, ಸರ್ ನೋಡಿ ಸರ್ ಇವ್ರ ಮನೇಲಿ ಮಾತು ಕೇಳೋದಿಲ್ಲ, ನೋಡಿ ಸರ್ ಇವ್ರು ಹಿಂಗೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ತಗೊಂಬಂದರೋ ಹೊರತು ಯಾವೊಬ್ಬ ಪೇರೆಂಟು ಕೂಡ ಬಂದು ಏನು ಸರ್ ನಮ್ಮ ಮಗು ಹೊಡೆದ್ರಂತೆ, ಏನು ಸರ್ ನಮ್ಮ ಮಗು ಬೈದ್ರಂತೆ ಖಂಡಿತ ಬರಲಿಲ್ಲ. ನಿಜವಾಗ್ಲೂ ನಮ್ಮ ಈ ಸಾಧನೆಯ ದಾರಿಯಲ್ಲಿ ಅವರೆಲ್ಲರ ಪಾಲು ಬಹಳ ದೊಡ್ಡದು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಅವರೆಲ್ಲರ ಸಹಕಾರ ಇಲ್ಲದಿದ್ದರೆ ಬಹುಶಃ ನಾವು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನುವಂಥದ್ದು ಅಂತ. ನಮ್ದೊಂಥರ ನಿಮ್ಮ ಹೃದಯದ ಹಿರಿದಾದ ಪಯಣದಲ್ಲಿ ನಮ್ದೊಂಥರ ಅಳಿಲು ಸೇವೆ ಅಷ್ಟೇ. ನಾನು ಹೇಳಿದ್ನಲ್ಲ, ನಾವು ಉರುವಲಾಗಿದ್ವಿ, ಆದರೆ ಬೆಳಗಿದವರು ನೀವು, ಬೆಳೆಸಿದವರು ನೀವು. ಆ ಹೆಚ್ಚುಗಾರಿಕೆ ನನ್ನ ಶಿಷ್ಯ ಪರಂಪರೆದು ಅಂತ ನಾನು ಹೇಳ್ಕೊಳ್ಳೋಕ್ಕೆ ತುಂಬ ತುಂಬ ಹೆಮ್ಮೆ ಪಡ್ತೇನೆ ಅನ್ನುವಂಥದ್ದು ಅಂತ. ಸಾಕಷ್ಟು ಸಮಯ ಆಗಿದೆ, ನನಗೆ ಹಿಂಗೆ ಬಿಟ್ಟರೆ ಸಂಜೆವರೆಗೂ ಮಾತಾಡ್ತಾನೆ ಇರ್ತೀನಿ. ಹಾಗಾಗಿ ಇಲ್ಲಿಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಅಮು ಸರ್ ಮಾತಾಡೋರಿದ್ದಾರೆ. ಯಾಕಂದರೆ ಒಂದು ರೀತಿ ನಾವೆಲ್ಲ ಇಲ್ಲಿ ಸೇರೋದಕ್ಕೆ ಅವ್ರ ಮೂಲ ಕಾರಣ. ಯಾಕಂದರೆ ಅವ್ರ ಸಂಸ್ಥೆಯಿಂದಲೇ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರೋಕ್ಕೆ ಸಾಧ್ಯ ಆಯಿತು. ಆ ಮೂಲಕ ನಿಮ್ಮೆಲ್ಲರ ಏಳಿಗೆಯಲ್ಲಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳಲ್ಲಿ ಭಾಗಿಯಾಗೋದಕ್ಕೆ ನಮ್ಗೆ ಸಾಧ್ಯ ಆಯಿತು ಅಂತ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಆಮೇಲೆ ಕೊಲೀಗ್ಸ್ ವಿಷಯದಲ್ಲಿ ಬಂದರೆ ವಿ ಆರ್ ವೆರಿ ವೆರಿ ಲಕ್ಕಿ. ಯಾಕೆಂದರೆ ರಾಮಪ್ಪ ಸರ್ ಆಗಿರ್ಬೋದು, ಶಂಕರಪ್ಪ ಸರ್ ಆಗಿರ್ಬೋದು, ಅರುಣ ಮೇಡಮ್ ಆಗಿರ್ಬೋದು, GR ಮಾಸ್ಟರ್ ಆಗಿರ್ಬೋದು, ಚಂದ್ರು ಆಗಿರ್ಬೋದು, ಇದಕ್ಕಿಂತ ಮುಂಚೆ ನಾರಾಯಣ ಸ್ವಾಮಿಗಳು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಎಕನಾಮಿಕ್ಸ್ ಇಬ್ಬರು ನಾರಾಯಣ ಸ್ವಾಮಿಗಳು ಹಿರಿಯ ಮಿತ್ರರವರು. ಭಾಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವರನ್ನು ನಾನು ನೆನಪಿಸ್ಕೋಬೇಕಾಗುತ್ತೆ. ಯಾಕಂದರೆ ನಾನು ಬಂದಾಗ ಅವರೇ ಇದ್ದಿದ್ದು. ಭಾಳ ಒಂಥರ ಅಲ್ಲೂ ಕೂಡ ಹಂಚಿ ತಿನ್ನುವ ಮನೋಭಾವ. ಆರಿಫ್ ಖಾನ್ ಸರ್ ಇಂಪಾರ್ಟೆಂಟ್. ಆರಿಫ್ ಖಾನ್ ಸರ್ ನಮಗೆ ಮಧ್ಯಾಹ್ನ ಊಟ ಇದೆಲ್ಲೋ ಮೆಸ್ಸಿಂದ ತಗೊಂಬರ್ತಿದ್ರು ಒಂದು ಡಬ್ಬಿ. ಆ ಡಬ್ಬಿಯಲ್ಲಿ ಎಲ್ಲರೂ ಹಂಚ್ಕೊಂಡು ಊಟ ಮಾಡ್ತಿದ್ವಿ ಮಧ್ಯಾಹ್ನ ಹೊತ್ತು. ಹಾಗೆ ಆ ದಿನಗಳು ಕಳೀತಿದ್ವಿ ಅಂತ. ಇನ್ನು ಸ್ನೇಹ ವಲಯಕ್ಕೆ ಬಂದರೆ ದೊಡ್ಡ ಪಟಾಲಮ್ಮ ಇತ್ತು. ಅನಿಲ್ ಆಗಿರ್ಬೋದು, ನಮ್ಮ ಸುನಿಲ್, ಅನಿಲ್, ಹೀಗೆ ದೊಡ್ಡ
ಗ್ಯಾಂಗ್ ಥರನೇ ಇತ್ತು ಅದು. ಎಲ್ಲ ನಮ್ಮ ಇನ್ನೊಂದು ಬಹಳ ಮುಖ್ಯ ಏನಂದರೆ ನಮ್ಮ ಈ ಈ ಕ್ರಿಯೆಯಲ್ಲಿ ಅಂದರೆ ಒಂದು ಮಕ್ಕಳಿಗೆ ಏನಾರ ಕಲಿಸ್ಬೇಕು, ಏನಾರ ಮಾಡಬೇಕು ಅನ್ನುವಂಥ ಒಂದು ಅಪಹಾಪಿತನಕ್ಕೆ ಬೆಂಗಾಲಾದವರು ಸ್ನೇಹವಲಯದಲ್ಲಿ. ಸರ್ ನಾವಿದ್ದೀವಿ ಸರ್, ನಾವಿದ್ದೀವಿ ನಡೀರಿ ಸರ್, ಏನು ಮಾಡ್ಬೇಕು ಹೇಳಿ ಸರ್, ಏನು ಬೇಕು ಹೇಳಿ ಸರ್, ಬೋರ್ಡ್ ಬೇಕಾ ಸರ್, ನಾನು ಮಾಡಿಸ್ಕೊಡ್ತೀನಿ ಸರ್, ಸರ್ ಏನು ಬೇಕು ಚಾಕ್ ಪೀಸ್ ಬೇಕಾ ಸರ್, ನಾನು ತರಿಸ್ಕೊಡ್ತೀನಿ ಸರ್ ಅನ್ನೋವಂಥ ಸ್ನೇಹವಲಯ ನಮಗಿತ್ತು. ಯಾಕೆಂದರೆ ನಿಮ್ಗೆ ಗೊತ್ತಿದೆ ಅವತ್ತು ಒಂದು ಚಾಕ್ ಪೀಸ್ ತೊಗೊಂಬರೋಕ್ಕೂ ಕೂಡ ಕಷ್ಟದ ಕಾಲ ನಮಗೆ. ಅಂಥದ್ರಲ್ಲಿ ಇನ್ನು ನಿಮ್ಮ ಇಂಗ್ಲೀಷ್ ಮಾಸ್ಟರ್ ಅಂತೂ ಬಾಕ್ಸ್ಗಳ್ಗಟ್ಟಲೆ ಚಾಕ್ ಪೀಸ್ ಖಾಲಿ ಮಾಡ್ತಿದ್ರು. ಅದು ಅಂಥ ದೈತ್ಯ ಪ್ರತಿಭೆ ಅದು. ಅವನು ಕೋಪ ಎಷ್ಟು ದೊಡ್ಡದೋ ಜ್ಞಾನನೂ ಅಷ್ಟೇ ದೊಡ್ಡದು. ಬಹುಶಃ ಅದೇ ಅವನಿಗೆ ಬಲಹೀನತೆ ಮತ್ತು ಬಲ ಕೂಡ ಅಂತ ಅನ್ನಿಸ್ತದೆ. ಹೀಗೆ ಜೀವನ ನಡ್ಕೊತ ಬಂತು. ಅದಕ್ಕೆ ನೆನೆಸ್ಕೊಂಡೆ ಆ ಕಾಲ ಒಂದಿತ್ತು, ದಿವ್ಯ ತಾನಾಗಿತ್ತು. ನಿಜವಾಗ್ಲೂ ಎಷ್ಟು ನೆಮ್ಮದಿ. ನನ್ನ ಅರುಣ ಮೇಡಮ್ ಬರ್ತಾ ಹೇಳ್ತಿದ್ದೆ, ಮೇಡಮ್ ಕಷ್ಟ ಇತ್ತು ಮೇಡಮ್, ಜೀವನ ಕಷ್ಟ ಇತ್ತು, ಆದರೆ ಆ ನೆಮ್ಮದಿಯ ದಿನಗಳು ಮತ್ತೆ ಕಾಣೋದಿಲ್ಲ. ಇವತ್ತು ಕಷ್ಟ ಅನ್ನೋದಕ್ಕಿಂತನೂ ಎಲ್ಲ ಇದೆ, ಆದರೆ ಏನೋ ಕೊರತೆ, ಎಲ್ಲೋ ಒಂಥರ ಕೊರತೆ. ಆದರೂ ಆ ಕೊರತೆಯನ್ನು ನೀಗಿಸ್ಕೊಳ್ಳೋಂಥ ಪ್ರಯತ್ನ ನಾನು ಬಗೆಹರಿಸ್ಕೊಬಿಡ್ತೀನಿ. ಯಾಕಂದ್ರೆ ನಾನೊಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ನನಗೆ ಸಾಧ್ಯ ಅದು. ಯಾಕೆಂದರೆ ನನ್ನ ಬೇರೆ ದಾರಿ ಹುಡುಕು, ನನಗೆ ಬೇಕಾದಂಗೆ ನಾನು ಬದುಕ್ತಾ ಇದ್ದೀನಿ, ನನ್ನದೇ ಆದ ತೋಟ ಮಾಡ್ಕೊಳ್ತಾ ಇದ್ದೀನಿ, ನನ್ನದೇ ಆದ ಜೇನುನೋಣಗಳನ್ನು ಬೆಳೆಸ್ಕೊತಾ ಇದ್ದೀನಿ, ನನ್ನದೇ ಆದ ಗಿಡಗಳನ್ನ ಬೆಳೆಸ್ಕೊತಾ ಇದ್ದೀನಿ, ನನಗೆ ಬೇಕಾದಂತೆ ನಾನು ಬದುಕೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಹೌದಲ್ಲ, ನನಗೆ ಬೇಕಾದಂತೆ ನಾನು ಬದುಕೋದಿದೆಯಲ್ಲ. ನನಗೆ ಬೇಕಾದಂತೆ ಬದುಕೋದು ಅಂದರೆ ಎಲ್ಲರನ್ನು ಧಿಕ್ಕರಿಸಿ ಬದುಕೋದಲ್ಲ. ಅದನ್ನ ಬಿಟ್ಕೊಳ್ರಿ. ಮತ್ತೆ ನಮ್ಗೆ ಕನ್ನಡ ಮಾಸ್ಟರ್ ಹೇಳ್ಬಿಟ್ರಿ ಇವತ್ತು ನನಗೆ ಬೇಕಾದಂಗೆ ನಾನು ಬದುಕ್ಬೋದಂತೆ, ನಾನು ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತೀನಿ, ರಾತ್ರಿ 1 ಗಂಟೆಗೆ ಮನೆಗೆ ಬರ್ತೀನಿ ಅನ್ನೋದಲ್ಲ. ನನಗೆ ಬೇಕಾದಂತೆ ಬದುಕುವುದು ಅಂದರೆ ನಿನ್ನ ಕುಟುಂಬದೊಡನೆ ಇದ್ದು ನಿನಗೆ ಬೇಕಾದಂತೆ ನೀನು ಬದುಕುವುದು. ನಿನ್ನೊಡನೆ ಇರುವಂಥ ಎಲ್ಲರೊಡನೆ ನೀನಿದ್ದು ನಿನಗೆ ಬೇಕಾದಂತೆ ನೀನು ಬದುಕೋದಿದೆಯಲ್ಲ, ಅದು ನಿಜವಾದ ಚಾಲೆಂಜಿಂಗ್ ಅಂತ ಹೇಳ್ತೀನಿ. ಆ ಚಾಲೆಂಜಿಂಗನ್ನು ನೀವು ತಗೊಂಡ್ರೆ, ಬಹುಶಃ ಏನೇನೋ ಚಾಲೆಂಜ್ ತಗೊಂಡು ರೀಲ್ಸ್ ಮಾಡೋದು, ಇನ್ನೊಂದು ಚಾಲೆಂಜ್ ತಗೊತೀನ, ಬಹುಶಃ ನಿಮಗೆ ಬೇಕಾದಂತೆ, ನಿಮ್ಮ ಮನಸ್ಸಿನಂತೆ, ನಿಮ್ಮ ಆಕಾಂಕ್ಷೆಗಳಂತೆ ನೀವು ನಿಮ್ಮ ಕುಟುಂಬದೊಡನೆ ಬದುಕೋದನ್ನು ಕಲಿಸ್ರಿ, ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ಖಂಡಿತ ಒಳ್ಳೆಯದಾಗುತ್ತೆ ಅಂತೇಳಿ, ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತಾ, ಡಿ ವಿ ಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕು ನೂಕುತ್ತಿರು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀಂ ಜನ್ಮವನ್ನು ಮಂಕುತಿನ್ನು. ಬಹುಶಃ ದಿನ ಕ್ಷಣ ಪ್ರತಿಕ್ಷಣ ನಾವು ಹೇಗೆ ಏನಪ್ಪ ಅಂತ ಹೇಳಿ ಚಿಂತಿಸದೆ ನಿಮ್ಮ ಬದುಕನ್ನು ಮುಂದಕ್ಕೆ ಹೋಗಿ. ಯಾಕೆಂದರೆ ನಿಮ್ಮ ಬದುಕಿನಲ್ಲಿ ಏನಾಗಬೇಕು, ಹೇಗಾಗಬೇಕು ಅನ್ನೋದನ್ನು ಜೋಡಿಸುವಂಥ ಯಜಮಾನ ಬೇರೆ ಇದ್ದಾನೆ. ಆ ದೈವ ಲೀಲೆಗೆ ಶರಣಾಗಿ ಒಪ್ಪಿಕೊಂಡು ಮುಂದೆ ಹೋಗುವ ಜಾಣ್ಮೆಯನ್ನು, ತಾಳ್ಮೆಯನ್ನು ಬೆಳೆಸ್ಕೊಳ್ಳುವಂತಾಗಲಿ ನಿಮ್ಮ ಬದುಕಲ್ಲಿ ಅಂತೇಳಿ ಆಶಿಸ್ತಾ, ಈ ಅವಕಾಶಕ್ಕಾಗಿ ಬಹುದೊಡ್ಡ ಋಣವನ್ನು ನನ್ನ ಮೇಲೆ ಹೊರಿಸಿದ್ದೀರಾ. ಈ ಅವಕಾಶಕ್ಕಾಗಿ ನಾನು ಮತ್ತೊಮ್ಮೆ ಚಿರಋಣಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.